ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ SSP ಸ್ಕಾಲರ್ಶಿಪ್ ಹಾಕಿದ್ರೆ ಅವರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂದ್ರೆ SSP ಸ್ಕಾಲರ್ಶಿಪ್ ಇವಾಗ ಏನಂದ್ರೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಹೇಗೆ ಚೆಕ್ ಮಾಡ್ಬೇಕಂತ ನಾನು ನಿಮಗೆ ಈ ವಿಡಿಯೋ ಹೇಳ್ಕೊಡ್ತೀನಿ. ಜೊತೆಗೆ ಏನಂದ್ರೆ ಹೊಸಬ್ರು ನ್ಯೂಲಿ ಯಾರೆಲ್ಲ SSP ಸ್ಕಾಲರ್ಶಿಪ್ ಹಾಕ್ಬೇಕು ಅನ್ಕೊಂಡಿದ್ರ ಅವ್ರಿಗೆ SSP ಐಡಿನೇ ಗೊತ್ತಿಲ್ಲ. SSP ಐಡಿನೇ ಡಿಲೀಟ್ ಆಗಿದೆ, ನಮ್ಮ ಹತ್ರ ಯಾವ್ದು ಡಾಟಾ ಇಲ್ಲ. ಅದು ಹೇಗೆ ತಗೋಬೇಕಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ವಿಡಿಯೋ ನೋಡಬೇಕು. ಯಾಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ SSP ಐಡಿ ಕಳೆದು ಹೋದ್ರು ಕೂಡ ಹೇಗೆ ರಿಕವರಿ ಮಾಡಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಏನಂದ್ರೆ SSP ಐಡಿಗೆ ಫೋನ್ ನಂಬರ್ ಓಲ್ಡ್ ನಂಬರ್ ಲಿಂಕ್ ಇದೆ, ಬಟ್ ನ್ಯೂ ನಂಬರ್ ಹೇಗೆ ಲಿಂಕ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಹೇಗೆ ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಹೊಸ ನಂಬರ್ ಕೂಡ ನಿಮಗೆ ಲಿಂಕ್ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ SSP ಅಪ್ಡೇಟು ಹೇಗೆ ಅಪ್ಲೈ ಮಾಡಬೇಕು, ಜೊತೆಗೆ ಫೋನ್ ನಂಬರ್ ಹೇಗೆ ಅಪ್ಡೇಟ್ ಮಾಡಬೇಕು, ಜೊತೆಗೆ ಹೇಗೆ ಚೆಕ್ ಮಾಡ್ಕೋಬೇಕು ಅಮೌಂಟ್ ಅಂತ ಪ್ರತಿಯೊಂದು ಕೂಡ ಈ ಚಾನಲ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ತನಕ ನೋಡಿ. ಗೈಸ್, ಮೊದಲು ನಾವು SSP ಐಡಿ ಹೇಗೆ ತಗೋಬೇಕಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಏನಪ್ಪ ಅಂದರೆ ಕ್ರೋಮ್ ಮತ್ತು ಗೂಗಲ್ ಹೋಗಿ SSP ಅಂತ ನೀವು ಟೈಪ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ SSP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಆಲ್ರೆಡಿ ಒಂದು ವೇಳೆ ನಾವು SSP ನಾವು ಸ್ಕಾಲರ್ಶಿಪ್ ಹಾಕಿದ್ರೆ ಅಲ್ಲಿ ಬಂದುಬಿಡುತ್ತೆ. ಒಂದು ವೇಳೆ SSP ನಾವು ಹಾಕಿಲ್ಲ ಅಂದರೆ ಇಲ್ಲಿ ಕಂಟಿನ್ಯೂ ತೊಗೊಂಡ್ಬಿಡ್ತೀವಿ. ನೋಡ್ಕೊಳ್ಳಿ, ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತಿದೆ. ಇದ್ರ ಮೇಲೆ ನಮ್ಮದು ಏನಪ್ಪ ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಥರ ಅಂತ ನೋಡ್ಕೋಬೋದು ನೀವು. ಗೈಸ್ ನೋಡ್ಕೊಳ್ಳಿ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಮ ಒಂದು ವೇಳೆ ಆಲ್ರೆಡಿ ಇದ್ದರೆ ಇಲ್ಲಿ ನಿಮ್ದು ಏನಪ್ಪ ಅಂದರೆ SSP ಐಡಿ ಬಂದುಬಿಡುತ್ತೆ. ನೋಡ್ಕೊಳ್ಳಿ, ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ ಯುವರ್ SSP ಐಡಿ ಈಸ್ ಈ ಥರ ಒಂದು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯುವರ್ ಮೊಬೈಲ್ ನಂಬರ್ ಎಂಡ್ಸ್ ವಿತ್ 9583. ಈ ಥರ ಒಂದು ಬರ್ತದೆ. ದಿಸ್ SSP ಐಡಿ ಈಸ್ ವ್ಯಾಲಿಡ್ ಫಾರ್ ಎವರ್, ನೋ ನೀಡ್ ಟು ರಿಜಿಸ್ಟ್ರೇಷನ್ ಆಗಿರ್ ಅಂತಿದೆ. ಈ ಥರ ಬರುತ್ತೆ. ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ದು SSP ಐಡಿ ಈ ಥರ ಒಂದು ಪೇಜ್ ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. SSP ಐಡಿ ಯಾರ್ದೆಲ್ಲ ಕಳೆದು ಹೋಗಿದೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ SSP ಐಡಿ ಏನಂದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಫೋನ್ ನಂಬರ್ ಹೇಗೆ ಚೇಂಜ್ ಮಾಡಬೇಕು. ಓಲ್ಡ್ ನಂಬರ್ ಇದೆ, ಓಲ್ಡ್ ನಂಬರ್ ನಮ್ಮ ಹತ್ರ ಇಲ್ಲ. ಇವಾಗ ನಮ್ಮ ಹತ್ರ ಇರ್ತಕ್ಕಂಥ ಒಂದು ನ್ಯೂ ನಂಬರ್ ಹೇಗೆ ಅಪ್ಡೇಟ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಯಾವ ಥರ ಅಂತ ಫ್ರೆಂಡ್ಸ್ ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಯಾವ ಥರ SSP ಐಡಿ ತೊಗೋಬೇಕಂತ ರಿಕವರಿ ಮಾಡಬೇಕಂತ. ಇವಾಗ ಏನಂದರೆ ನಿಮ್ಮ ಹತ್ರ ಏನಂದರೆ SSP ಐಡಿ ಇದೆ, ಬಟ್ ಅದಕ್ಕೆ ಪಾಸ್ವರ್ಡ್ ಗೊತ್ತಿಲ್ಲ. ಜೊತೆಗೆ ಪಾಸ್ವರ್ಡ್ ಇರ್ತಕ್ಕಂಥ ಫೋನ್ ನಂಬರ್ ಲಿಂಕ್ ಇರತಕ್ಕಂಥ ಫೋನ್ ನಂಬರ್ ಕೂಡ ನಮ್ಮ ಹತ್ರ ಇಲ್ಲ. ಹೊಸ ಮೊಬೈಲ್ ನಂಬರ್ ಹೇಗೆ ಲಿಂಕ್ ಮಾಡಬೇಕಂತ ಇವಾಗ ಸೊಲ್ಯೂಷನ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಏನಂದರೆ ನಿಮ್ಮದು ಫೋನ್ ನಂಬರ್ ಲಿಂಕ್ ಮಾಡಬೇಕಂದ್ರೆ ಯಾರ್ದಾದ್ರೂ ನಿಮ್ಮ ಫ್ರೆಂಡ್ಸ್ದು ಅವ್ರ ಹತ್ರ SSP ಐಡಿ ಇರುತ್ತೆ ಅವ್ರದ್ದು. ಜೊತೆಗೆ SSP ಐಡಿಗೆ ಫೋನ್ ನಂಬರ್ ಯಾವ್ದು ಲಿಂಕ್ ಇರುತ್ತೆ, ಮೊಬೈಲ್ ನಂಬರ್ ಕೂಡ ಇರುತ್ತೆ. ಜೊತೆಗೆ ಅದಕ್ಕೆ OTP ಹೇಳಬೇಕಾಗುತ್ತೆ. ಜೊತೆಗೆ ಅವ್ರದ್ದು ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್ ಕೂಡ ಬೇಕಾಗಿರುತ್ತೆ. ಇವಾಗ ಏನಂದರೆ ಅವ್ರಿಗೆ ನಿಮಗೆ ಏನು ಲಿಂಕ್ ಅಂದರೆ ನೋಡ್ಕೊಳ್ಳಿ. ಅವ್ರದ್ದು ಫೋನ್ ನಂಬರ್ ಜೊತೆಗೆ SSP ಐಡಿ ಮುಖಾಂತರ ನೀವು ಏನಂದರೆ ಲಾಗಿನ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಲಿಂಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ, ಸ್ಟೂಡೆಂಟ್ ಲಾಗಿನ್ ಅಂತಿದೆ. ಇಲ್ಲಿ ಏನಂದರೆ ಅವ್ರದ್ದು SSP ಐಡಿ ಹಾಕೊಳ್ಳಿ. ಜೊತೆಗೆ ಏನಂದರೆ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಹಾಕೊಳ್ಳಿ. ನ್ಯೂ ಪಾಸ್ವರ್ಡ್ ನಿಮಗೆ ಯಾವ್ದು ಬೇಕಾಗಿರುತ್ತೆ ನ್ಯೂ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಹಾಕೋಬಹುದು. ಜೊತೆಗೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಏನಂದರೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಹಾಕೊಳ್ಳಿ. ಜೊತೆಗೆ ಗೆಟ್ OTP ಅಂತ ಇರುತ್ತೆ. ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫ್ರೆಂಡ್ಸ್ SSP ಐಡಿ ಹಾಕಿರ್ತಾರೆ. ಜೊತೆಗೆ ಏನಂದರೆ ಫೋನ್ ನಂಬರ್ ಯಾವ್ದು ಲಿಂಕ್ ಇರುತ್ತೆ ಅದಕ್ಕೆ OTP ಹೋಗುತ್ತೆ. ಯಾವ ಥರ ಅಂತ ನೋಡ್ಕೊಳ್ಳಿ, ಲೈವ್ ಆಗಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಂದರೆ ನಿಮ್ಮ ಫ್ರೆಂಡ್ದು ಏನಂದರೆ SSP ಐಡಿ ಹಾಕೊಳ್ಳಿ. ಜೊತೆಗೆ ನ್ಯೂ ಪಾಸ್ವರ್ಡ್ ನೀವು ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮ್ ಪಾಸ್ವರ್ಡ್ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಇರಲಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫ್ರೆಂಡ್ದು ಫೋನ್ ನಂಬರ್ ಯಾವ್ದು ಲಿಂಕ್ ಇರುತ್ತೆ SSP ಐಡಿಗೆ ಅದಕ್ಕೆ ಏನಂದರೆ ಒಂದು OTP ಹೋಗುತ್ತೆ. OTP ಫಿಲ್ ಮಾಡ್ಕೋಬೇಕಾಗತ್ತೆ. OTP ಫಿಲ್ ಮಾಡ್ಕೊಂಡು ಇವಾಗ ಮೇನ್ ಇರೋದು ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಫ್ರೆಂಡ್ SSP ಐಡಿ ಇದೆ. ಇಲ್ಲಿ ನಿಮ್ಮ ಫ್ರೆಂಡ್ SSP ಐಡಿ ಡಿಲೀಟ್ ಮಾಡಿ ಏನಪ್ಪ ಅಂದರೆ ನಿಮ್ಮದು SSP ಐಡಿ ಹಾಕೊಳ್ಳಿ. ಜೊತೆಗೆ ಏನಪ್ಪ ಅಂದರೆ ನ್ಯೂ ಪಾಸ್ವರ್ಡ್ ಏನಿದೆಯಲ್ಲ ನ್ಯೂ ಪಾಸ್ವರ್ಡ್ ಆ್ಯಸ್ ಇಟ್ ಇಸ್ ಅವಾಗಲೇ ಏನು ಹಾಕಿದ್ರೆ ಸೇಮ್ ಆ್ಯಸ್ ಇಟ್ ಇಸ್ ಏನಂದರೆ ನೀವು ಇಲ್ಲಿ ಪಾಸ್ವರ್ಡ್ ಹಾಕೋಬೇಕಾಗತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ, ಏನಂದರೆ ನಿಮ್ಮದು ಫ್ರೆಂಡ್ದು SSP ಐಡಿ ಡಿಲೀಟ್ ಮಾಡಿ ನ್ಯೂ ಪಾಸ್ವರ್ಡ್ ನೀವು ಹಾಕೊಳ್ಳಿ. ನೆಕ್ಸ್ಟ್ ಬಂದು ಕನ್ಫರ್ಮ್ ಪಾಸ್ವರ್ಡ್ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಇರಲಿ. ಇಲ್ಲಿ ನಿಮ್ಮ ಫ್ರೆಂಡ್ ಫೋನ್ ನಂಬರ್ ಯಾವ್ದು OTP ಹೋಗಿರುತ್ತೆ OTP ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. OTP ಎಲ್ಲ ಫಿಲ್ ಮಾಡ್ಕೊಂಡು ಇಲ್ಲಿ ಏನಪ್ಪ ಅಂದರೆ ಚೇಂಜ್ ಪಾಸ್ವರ್ಡ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು SSP ಐಡಿ ಏನಪ್ಪ ಅಂತಂದರೆ ಪಾಸ್ವರ್ಡ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ಫ್ರೆಂಡ್ SSP ಐಡಿ ಪಾಸ್ವರ್ಡ್ ಚೇಂಜ್ ಆಗಿಲ್ಲ, ನಿಮ್ಮ SSP ಐಡಿಗೆ ಪಾಸ್ವರ್ಡ್ ಕೂಡ ಚೇಂಜ್ ಆಗಿರುತ್ತೆ. ಅಂದರೆ ನಿಮ್ಗೆ SSP ಐಡಿ ಪಾಸ್ವರ್ಡ್ ಗೊತ್ತಾಗ್ಬಿಡುತ್ತೆ ಇವಾಗ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇವಾಗ ಏನಿರೋದಂದ್ರೆ ಫೋನ್ ನಂಬರ್ ಯಾವ ಥರ ಲಿಂಕ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಏನಂದರೆ SSP ಐಡಿ ನಿಮ್ಮ SSP ಐಡಿ ಹಾಕೊಳ್ಳಿ. ಆವಾಗಲೇ ನಿಮ್ಮ ಫ್ರೆಂಡ್ SSP ಐಡಿ ಹಾಕಿದ್ವಿ, ಇವಾಗ ನಿಮ್ಮ SSP ಐಡಿ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ ಪಾಸ್ವರ್ಡ್ ಅಂತಿದೆ. ಜಸ್ಟ್ ಇವಾಗ ಪಾಸ್ವರ್ಡ್ ಯಾವ್ದು ಹಾಕಿದ್ದೀವಿ ನ್ಯೂ ಪಾಸ್ವರ್ಡ್ ಅದು ಕೂಡ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಏನಪ್ಪ ಅಂದರೆ ಕ್ಯಾಪ್ಚರ್ ಕೂಡ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು SSP ಐಡಿ ಇಂದ ಲಾಗಿನ್ ಆಗಿಬಿಡುತ್ತೆ. ನೋಡ್ಕೋಬೋದು, ನಿಮ್ದು ಹೆಸರು ಬರುತ್ತೆ, ಜೊತೆಗೆ SSP ಐಡಿ ಬರುತ್ತೆ.
ಸೊ ಇವಾಗ ಏನಂದ್ರೆ ಮೇನ್ ಬಂದ್ಬಿಟ್ಟು ಇಲ್ಲ ಅಂದ್ರೆ ಫೋನ್ ನಂಬರು ಹೇಗೆ ಚೇಂಜ್ ಮಾಡ್ಬೇಕಂತ ಇಲ್ಲಿ ಬರೋದು ನೋಡ್ಕೊಳ್ಳಿ. ನಿಮ್ದು SSP ID ಮುಖಾಂತರ ನೀವು ಲಾಗಿನ್ ಆಗಿದ್ರೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಪ್ಡೇಟ್. ಸೊ ನೋಡ್ಕೊಳ್ಳಿ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಹೊಸ ಮೊಬೈಲ್ ನಂಬರ್ ಇಲ್ಲಿ ಏನಂದ್ರೆ ನ್ಯೂ ಮೊಬೈಲ್ ನಂಬರ್ ಲೀಕ್ ಮಾಡೋದು, ಸ್ಟೂಡೆಂಟ್ ಮೊಬೈಲ್ ನಂಬರ್ ಅಪ್ಡೇಷನ್ ಅಂದ್ರೆ ನ್ಯೂ ಮೊಬೈಲ್ ನಂಬರ್ ಕೂಡ ನೀವು ಹೊಸದಾಗಿ ಮೊಬೈಲ್ ನಂಬರ್ ಏನಂದ್ರೆ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸ ಮೊಬೈಲ್ ನಂಬರ್ ಏನಂದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ಆಗಿರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಸೊ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಏನಂದ್ರೆ ನೀವು ಚೇಂಜ್ ಪಾಸ್ವರ್ಡ್ ಅಂದ್ರೆ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೇಂಜ್ ಆಧಾರ್ ಕಾರ್ಡ್ ನೇಮ್ ಕೂಡ ಇದೆ. ಪ್ರತಿಯೊಂದು ಕೂಡ ನೀವು ಈ ತರ ಒಂದು ಅಪ್ಡೇಟ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ ಈ ಚಾನಲ್ ಸಿಗುತ್ತೆ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.